ಹಾಯ್ ಎಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಐ ಆಮ್ ಗಾಡ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ರ್ಯಾಂಡಮಾಗಿ ಯಾವ್ದಾದ್ರು ಒಂದು ಸಿನಿಮಾ ನೋಡಬೇಕು ಅಂದಾಗ ನಾನು ಕೆಲವೊಂದು ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊತೀನಿ. ಆ ಒಂದು ಸಿನಿಮಾದಲ್ಲಿ ಐ ಆಮ್ ಗಾಡ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಸಿನಿಮಾ ನೋಡೋಕ್ಕೆ ಕಾರಣ ಏನು ಆ್ಯಂಡ್ ಸಿನಿಮಾ ನೋಡ್ಕೊಂಬಂದು ನನಗೆ ಏನು ಅನ್ನಿಸ್ತು, ಏನು ಕಥೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಕಾರಣಾಂತರಗಳಿಂದ ಇವತ್ತು ಲೈಟಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ನಾರ್ಮಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಅಂತ ಹೇಳ್ತಾ. ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಹೊರಟಿರುವಂಥ ಸಿನಿಮಾ ಐ ಆಮ್ ಗಾಡು. ಸೊ ರವಿ ಗೌಡ ಅವರು ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಮತ್ತು ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ ಮಾಡಿರುವಂಥದ್ದು. ಸೊ ಈ ಸಿನಿಮಾ ಏನಪ್ಪ ಅಂತಂದರೆ, ನಾನು ಫಸ್ಟಿಗೆ ಈ ಸಿನಿಮಾನ ನೋಡ್ಲಿಕ್ಕೆ ಹೋಗೋ ಕಾರಣ ಏನು ಅಂತಂದರೆ, ಸೆಲೆಬ್ರಿಟಿದು ಒಂದು ಪ್ರೀಮಿಯರ್ ಶೋಸ್ ಎಲ್ಲ ನಾನು ನೋಡಿದೆ. ಸೊ ನೋಡಾದ್ಮೇಲೆ ನನಗೆ ಅನಿಸ್ತು ಈ ಸಿನಿಮಾನ ನೋಡಬೇಕು ಹೇಗಿರುತ್ತೆ ಅಂತ. ಬಟ್ ಈ ರೀತಿ ಸಿನಿಮಾಗಳು ಬಂದಾಗ ಆಲ್ಮೋಸ್ಟ್ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಸೊ ಆಡಿಯನ್ಸ್ಗಳಿಗೆಲ್ಲನೂ ವರ್ಲ್ಡ್ ಆಫ್ ಮೌತು ಸ್ಪ್ರೆಡ್ ಆಗುವಂಥದ್ದು ಎಲ್ಲ ಸಿನಿಮಾಗಳು ಆಗೋಕ್ಕೆ ಚಾನ್ಸ್ ಸಿಗಲ್ಲ. ಅದಕ್ಕೂ ಕೂಡ ಒಂದು ಕೆಲವೊಂದು ಟೈಮಲ್ಲಿ ಅದು ಕೂಡ ಸಾಧ್ಯ ಆಗದೇ ಹೋಗ್ಬೋದು. ಸೊ ಹಾಗಾಗಿ ಆಗಬಾರ್ದು ಅನ್ನೋದು ನನ್ನ ಒಂದು ಇಚ್ಛೆ. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಸೊ ಐ ಆಮ್ ಗಾಡ್ ಸಿನಿಮಾನ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡಿ. ಸಸ್ಪೆನ್ಸ್ ಥ್ರಿಲ್ಲರು ಆ್ಯಂಡ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಏನಾಗುತ್ತೆ ಅನ್ನೋ ಒಂದು ಸಿಚುವೇಶನ್ಸ್ಗಳನ್ನು ತುಂಬಾ ಒಂದು ಸಖತ್ತಾಗಿ ಸ್ಕ್ರೀನ್ ಮೇಲೆ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಏನಾಗ್ಬೋದು ಅನ್ನೋದು. ಆ್ಯಂಡ್ ಲವ್ ಮಾಡುವಂಥ ಹುಡುಗರು, ಹುಡುಗಿಯರ ಒಂದು ಬಿಹೇವಿಯರ್ ಆಗಿರ್ಬೋದು, ಅದ್ರ ಬಗ್ಗೆ ಸಖತ್ತಾಗಿ ಒಂದು ಪೋರ್ಟ್ರೇ ಮಾಡಿ ಸಖತ್ತಾಗಿ ತೋರಿಸಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾ ಇದೆಲ್ಲ ನಾರ್ಮಲ್ ಆಗಿ ನಾವೆಲ್ಲ ನೋಡಿದ್ದೀವಲ್ಲ ಅಂತ ನೀವು ಅಂದರೂ ಕೂಡ, ಬಟ್ ಈ ಒಂದು ಸಿನಿಮಾದಲ್ಲಿ ಏನೋ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಫ್ ಟೈಪಲ್ಲಿ ಒಂದು ಸ್ಕ್ರೀನ್ ಪ್ಲೇನ ತೊಗೊಂಡೋಗಿದ್ದಾರೆ. ಅದು ನಂಗೆ ತುಂಬ ನೆಕ್ಸ್ಟ್ ಲೆವೆಲ್ ಅಂತ ಅನಿಸಿದ್ದು. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಎಲ್ಲ ಒಂದು ಸಿನಿಮಾದ ಒಂದು ಜಾನರ್ನ ನೋಡಿದಾಗ ಫೈನಲಿ ನನಗನ್ಸಿದ್ದೇನು ಅಂತ ಅಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಆಲ್ಮೋಸ್ಟ್ ಸ್ವಲ್ಪ ಈ ರೀತಿ ಸಿನಿಮಾಗಳು ಬಂದಾಗ, ಎಕ್ಸ್ಪೆರಿಮೆಂಟ್ಗಳು ಸಿನಿಮಾ ಏನಾದ್ರು ಮಾಡಿದಾಗ ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಗಳನ್ನು ತೊಗೊಂಡ್ಬಂದಾಗ, ನಾವು ಬೇರೆ ರಾಜ್ಯದವ್ರು ಏನಾದ್ರು ಮಾಡಿದಾಗ ನಾವು ಅಂತೀವಿ, ಸೊ ಇಲ್ಲೆಲ್ಲ ಈ ರೀತಿಯೆಲ್ಲ ಸಿನಿಮಾಗಳು ಮಾಡ್ತಾರೆ, ನಮ್ಮಲ್ಲಿ ಯಾಕೆ ಈ ರೀತಿ ಸಿನಿಮಾ ಮಾಡಲ್ಲ ಅಂತ ನಾವು ಒಂದು ಕಡೆ ಮಾತಾಡಿರ್ತೀವಿ. ಖಂಡಿತವಾಗ್ಲೂ ನಾನು ಕೂಡ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಬಟ್ ಆ ರೀತಿಯಲ್ಲಿ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಒಂದು ಒಳ್ಳೆ ಸಖತ್ತಾಗಿರುವಂಥ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಒಂದು ಅದ್ಭುತವಾದಂಥ ಒಂದು ಕಥೆ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾದ ಸಂಗೀತವನ್ನು ಅಜನೀಶ್ ಸರ್ ಮಾಡಿದ್ದಾರೆ. ಅದನ್ನು ಕೂಡ ನನಗೊಂದು ಇಂಪ್ರೆಸ್ ಮಾಡ್ತು ಸಿನಿಮಾಗೆ ಹೋಗ್ಲಿಕ್ಕೆ. ಯಾಕಂದರೆ ಅಜನೀಶ್ ಸರ್ ಅವರು ಈಗ ಆಲ್ಮೋಸ್ಟ್ ಈ ಬರುವಂಥ ಕನ್ನಡ ಎಲ್ಲ ಅಪ್ಕಮಿಂಗ್ ಸಿನಿಮಾಗಳಿಗೆ ಅವರ ಒಂದು ಮ್ಯೂಸಿಕ್ ಕೊಡ್ತಾ ಇರುವಂಥದ್ದು. ಸೊ ಅಜನೀಶ್ ಸರ್ ಅವರ ಒಂದು ಮ್ಯೂಸಿಕ್ ಇದರಲ್ಲಿ ಇದೆ ಅಂದಾಗ, ಸೊ ಒಂದು ರೀತಿಯಲ್ಲಿ ಕತೆ ತುಂಬಾ ಒಂದು ಬ್ಲೆಂಡಿಂಗ್ ಆಗಿ ಆಡಿಯನ್ಸ್ಗಳಿಗೆ ತುಂಬಾ ನಿಯರೆಸ್ಟ್ ಆಗಿ ತಲುಪುವಂಥ ಒಂದು ಪ್ರಯತ್ನ ಮಾಡುತ್ತೆ. ಸೊ ನಿಜವಾಗ್ಲೂ ಈ ಒಂದು ಸಿನಿಮಾ ಆಲ್ಮೋಸ್ಟು 2 ಗಂಟೆ 40 ನಿಮಿಷದ ಸಿನಿಮಾ ಇದು. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆ್ಯಂಡ್ ತುಂಬಾ ಒಂದು ಮ್ಯೂಸಿಕಲ್ ಆಗಿರ್ಬೋದು, ಮತ್ತು ಆ ಒಂದು ಫ್ರೇಮಲ್ಲಾಗಿರ್ಬೋದು, ಪ್ರತಿಯೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಅದ್ಭುತವಾಗಿ ಕ್ಯಾರಿ ಓವರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಈ ಒಂದು ಸಿನಿಮಾ ಹೊಸಬ್ರ ಸಿನಿಮಾ ಅನ್ನೋದು ಫೀಲ್ ಆಗಲ್ಲ. ಸೊ ದಿಗಂತ್ ಅವ್ರು ಇದ್ದಾರೆ ಆ್ಯಂಡ್ ನಿವೇದಿತಾ ಗೌಡ ಅವರಿದ್ದಾರೆ. ಸೊ ಆಲ್ಮೋಸ್ಟ್ ಈ ಒಂದು ಎಲ್ಲ ಒಂದು ತಾರಾ ಬಳಗ ನೋಡಿದಾಗ ಖುಷಿ ಕೊಡುವಂಥ ಸಿನಿಮಾ ಆಯಿತು. ಆ್ಯಂಡ್ ಈ ರೀತಿಯ ಸಿನಿಮಾಗಳು ಮೂವತ್ತು ಸ್ಪ್ರೆಡ್ ಆಗಬೇಕು. ಆ್ಯಂಡ್ ಎಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸಿನಿಮಾದಲ್ಲಿ ಒಂದು ಮಜಾ ಬರುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಸಿನಿಮಾನ. ಆ್ಯಂಡ್ ಯಾರೆಲ್ಲ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ಕನ್ನಡ ಸಿನಿಮಾ ಸದ್ಯಕ್ಕೆ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಒಂದು ಸಸ್ಪೆನ್ಸ್ ಥ್ರಿಲ್ಲರು ಒಂದು ರೀತಿಯಲ್ಲಿ ಮಜವಾಗಿರೋದು ಸಿನಿಮಾ ನೋಡಿಲ್ಲ ಅನ್ನೋರಿದ್ರೆ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ರವಿಶಂಕರ್ ಸರ್ ಕೂಡ ಒಂದು ಒಳ್ಳೆ ಒಂದು ಪಾತ್ರವನ್ನು ಮಾಡಿರುವಂಥದ್ದು ಇದರಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಕೂಡ ಅದ್ಭುತವಾಗಿ ಬಂದಿದೆ. ಫೈನಲಿ ನಂಗೆ ತುಂಬ ಇಷ್ಟ ಆಯಿತು ಮೂವಿ. ಸೊ ಎಲ್ಲರೂ ಹೋಗಿ ಥಿಯೇಟ್ರಿಗೆ ನೋಡಿ. ಈ ರೀತಿಯಾದ ಮೂವಿಗಳು ಕೂಡ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ನಾನು ಆಗಲೇ ಹೇಳಿದಾಗನೇ ಮೌತ್ ಟು ಮೌತ್ ಸ್ಪ್ರೆಡ್ ಆಗುವಂಥ ಸಿನಿಮಾಗಳು ಆಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಿನಿಮಾನ ಕೂಡ ಹೋಗಿ ನೋಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಐ ಆಮ್ ಗಾಡು. ಆ್ಯಂಡ್ ಈ ಒಂದು ಸಿನಿಮಾನ ಪ್ರೀಮಿಯರ್ ನೋಡಿ ಉಪೇಂದ್ರ ಸರ್ ಕೂಡ ಒಂದು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಅವರು ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾದ ನಟ ಏನಿದ್ದಾರೆ ಅವರು ಕೂಡ ಉಪಿ ಸರ್ ಅವರ ಫ್ಯಾನು. ಹಾಗಾಗಿ ಈ ಒಂದು ಸಿನಿಮಾದ ಒಂದು ನೋಡಾದ್ಮೇಲೆ ಉಪಿ ಸರ್ ಕೂಡ ಒಂದು ರಿವ್ಯೂ ಕೂಡ ಮಾಡಿದ್ದಾರೆ, ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ ಮೂವಿ, ಎಂಜಾಯ್ ಮಾಡ್ತೀರಾ. ಒಂದು ಸಖತ್ತಾಗಿರೋ ಥ್ರಿಲ್ಲಿಂಗ್ ಮೂವಿ ನೋಡಿ. ಕನ್ನಡದಲ್ಲಿ ಬಂದಿದೆ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.